ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಈ ನಿಮ್ಮ ಮಂಡ್ಯ ಹುಡುಗಿ ಮಾಡುವ ನಮಸ್ಕಾರ. ಇವತ್ತು ನನಗೆ ಆಫು, ಸೊ ಬಟ್ಟೆ ವಾಶ್ ಮಾಡಿ, ರೂಮ್ ಕ್ಲೀನ್ ಮಾಡಿ, ಟಿಫನ್ ರೆಡಿ ಮಾಡಿ, ಟಿಫನ್ ತಿಂದ್ವಿ ನಾನು ಮತ್ತು ನನ್ನ ಫ್ರೆಂಡು. ಅವಳಿಗೂ ರೆಡಿ ಮಾಡಿದ್ದೆ. ಸೊ ಇಬ್ಬರು ಟಿಫನ್ ಮಾಡಿಕೊಂಡು ಅವಳು ಟೀ ಮಾಡಿಕೊಟ್ಲು, ಟೀ ಕುಡಿದೆ. ಮತ್ತು ಟೀ ಕುಡಿದು ಮಲ್ಕೊಂಡು ಮತ್ತೆ ಎದ್ದು ಸ್ನಾನ ಮಾಡಿ ಈ ಥರ ಇರೋಳು, ಈ ಥರ ರೆಡಿಯಾಗಿ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಒಂದು ಸ್ಮಾಲ್ ರಿಕ್ವೆಸ್ಟ್, ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಗಾಡೀಲಿ ಹೋಗ್ಬೇಕಾದ್ರೆ ನಾನು ನೋಡಿದ್ದೆ ಜಂಕ್ ಫುಡ್ಸ್ ಏರಿಯಾ ಗೈಸ್. ತುಂಬ ದಿನ ಆದಮೇಲೆ ಸೌದಿಲಿ ನಾನು ಜಂಕ್ ಫುಡ್ಸ್ನ ನೋಡಿದ್ದು. ಆ್ಯಕ್ಚುಲಿ ಎಲ್ಲರೂ ಕೇಳ್ತೀರಲ್ವ, ನೀನು ಹೇಗೆ ದಪ್ಪ ಅದೇ ಅಂತ. ನಾನು ತಿಂದಿದ್ದು ಜಂಕ್ ಫುಡ್ಸಿಂದನೇ ನಾನು 18 kg ಇನ್ಕ್ರೀಸ್ ಆಗಿದ್ದು ಗೈಸ್. ಇದೇ ರಿಯಾಲಿಟಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಹಂಗಂತ ಜಂಕ್ ಫುಡ್ಸ್ ತಿಂದರೆ ದಪ್ಪ ಆಗ್ತಾರೆ ಅಂತ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಡಿ. ಹೆಲ್ತಿಯಾಗಿರೋ ಫುಡ್ ತಿಂದು ಹೆಲ್ತಿಯಾಗಿ ದಪ್ಪ ಆಗಿ, ಆಯಿತಾ? ಹಾಗೆ ಮಾತಾಡಿಕೊಂಡು ಜಂಕ್ ಫುಡ್ಸ್ ಎಲ್ಲ ನೆನಪು ಮಾಡಿಕೊಂಡು ನಾವು ಹೊರಟ್ವಿ. ನಾನು ಹೋಗ್ತಿರೋ ಪ್ಲೇಸ್ ಬಂದು ICT ಅಂತ. ಆ್ಯಕ್ಚುಲಿ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಹೋಗ್ಬೇಕಂತ. ಬಟ್ ನಮಗೆ ಫ್ರೆಂಡ್ಸಿಗೆಲ್ಲ ಹಾಫ್ ಸಿಗ್ತಿರಲಿಲ್ಲ ಮತ್ತು ಕಂಫರ್ಟ್ ಝೋನ್ ಬೇಕಿತ್ತು ಹೋಗಲಿಕ್ಕೆ. ಸೊ ಆ ಕಂಫರ್ಟ್ ಝೋನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಕಂಫರ್ಟ್ ಝೋನ್ ಸಿಕ್ತು, ನಾವು ಹೊರಟ್ವಿ. ನಾವು ಹೋಗ್ತಿರೋ ಪ್ಲೇಸ್ ಇದು ICT. ಈ ICT ಅಂತ ಅಂದರೆ ಏನಂತಂದರೆ, ಇದು ಸೌದಿ ಅರೇಬಿಯಾದಲ್ಲಿ ಆಬಾ ಅನ್ನೋ ಒಂದು ಪ್ಲೇಸಲ್ಲಿರೋದು. ಅಂದರೆ ಆಬಾ ಅನ್ನೋ ಸಿಟಿ 360 ಡಿಗ್ರಿಲೂ ಕೂಡ ವ್ಯೂನ ನೋಡ್ಬೋದು ನೀವು. ಅಂತಂದರೆ ಬೆಟ್ಟದ ಮೇಲೆ ವ್ಯೂ ಪಾಯಿಂಟ್ ಒಂದಿದೆ ಗೈಸ್. ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡಿದರೆ ಓವರಾಲ್ ಫುಲ್ ಸಿಟಿ ಕಾಣಿಸುತ್ತೆ ನಿಮಗೆ. ಆಬಾ ಸಿಟಿ ಕಾಣಿಸುತ್ತೆ, ಆ ರೋಡು, ಮತ್ತು ತುಂಬ ಚಳಿ ಇರುತ್ತೆ ಪ್ಲೇಸು. ಮತ್ತು ಕೆಫೆ ರೆಸ್ಟೋರೆಂಟ್ ಜಾಸ್ತಿ ಇರುತ್ತೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಗುಡ್ ಪ್ಲೇಸ್ ಇದು. ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬಂದರೆ ಅಂತಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಗೈಸ್. ICT ಅಂತ ಇಲ್ಲಿ ಹೇಗಿರುತ್ತೆ ಪ್ಲೇಸ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇನ್ನು ಎಂಟ್ರೆನ್ಸ್ ಗೈಸ್, ಇನ್ನು ಇನ್ಸೈಡ್ ಹೋಗೇ ಇಲ್ಲ. ಶುರು ಆಯಿತು ಇವ್ರದ್ದು, ನಮ್ಮ ಹುಡುಗಿಯರ್ದು. ಫೋಟೋಸ್ ತೆಗಿ, ವೀಡಿಯೋಸ್ ಮಾಡು ಅಂತ. ಎಂಥದ್ದು ನೋಡಿಲ್ಲ ಇನ್ಸೈಡು. ಸ್ಟಾರ್ಟ್ ಮಾಡಿದರು, ನಾನು ಹಿಂಗೆ ನಡೀತೀನಿ, ನೀನು ವೀಡಿಯೋಸ್ ಮಾಡು, ನಾನು ಹಿಂಗೆ ನಿಂತ್ಕೋತೀನಿ, ನೀನು ಫೋಟೋಸ್ ತೆಗಿ ಅಂತ. ನೋಡಿ ಇವ್ರನ್ನ ಈಗ. ಅವ್ರದ್ದು ವೀಡಿಯೋಸ್ ಎಲ್ಲ ಮಾಡಿ ನಾನು ಇನ್ಸೈಡ್ ಬಂದ್ವಿ. ಇದು ICT ಎಂಟ್ರೆನ್ಸಲ್ಲಿ ಇರೋ ವಾಟರ್ ಫ್ಲೋ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕ್ಗ್ರೌಂಡಲ್ಲಿ ಅಂತ. ಎಂಟ್ರೆನ್ಸಲ್ಲಿ ಬರಬೇಕಾದ್ರೇ ಒಂದು ಮಿರರ್ ಹಾಕಿದ್ದಾರೆ ICT ಅಂತ ಅಂದ್ಬಿಟ್ಟು. ಸೆಲ್ಫಿ ತೊಗೊಳಕ್ಕೆ ತುಂಬ ಚೆನ್ನಾಗಿದೆ ಗೈಸ್. ಹುಡುಗಿರ್ಗೆ ಮೊದಲೇ ಮಿರರ್ ಅಂದರೆ ಇಷ್ಟ. ಇಲ್ಲೇ ಇವರು ಇಲ್ಲ ಅಂದ್ರೂ ಒಂದು 20 ಮಿನಿಟ್ಸ್ ಇಲ್ಲೇ ವೇಸ್ಟ್ ಮಾಡಿದ್ವಿ ನಾವು ಮಿರರ್ ಸೆಲ್ಫಿ ತೊಗೊಳಕ್ಕೆ. ಮಿರರ್ ಸೆಲ್ಫಿ ಎಲ್ಲ ತಗೊಂಡು ಹಂಗೆ ಮುಂದೆ ಬಂದ್ವಿ. ರಂಜಾನ್ ಇರೋ ರೀಸನಿಂದ ಎಲ್ಲ ಕಡೆಯೂ ಲೈಟಿಂಗ್ಸ್ ಹಾಕಿದ್ರು. ತುಂಬ ಚೆನ್ನಾಗಿ ಕಾಣ್ತಿತ್ತು ನೈಟ್ ವ್ಯೂ. ಮತ್ತು ಯಾರೂ ಜನಗಳಿರಲಿಲ್ಲ ಬಿಕಾಸ್ ಆಫ್ ರಂಜಾನ್. ನಾವು ಹೋಗಿದ್ದು ಈವ್ನಿಂಗ್ ಟೈಮ್ ಅಲ್ವಾ, ಅದು ಪ್ರೇಯರಿಂಗ್ ಟೈಮಲ್ಲಿ ಯಾರೂ ಇರಲಿಲ್ಲ ಅಷ್ಟಾಗಿ. ಪೀಸ್ಫುಲ್ ಆಗಿತ್ತು ಗೈಸ್. ಜನ ಇರಲಿಲ್ಲ, ತುಂಬ ಸೈಲೆಂಟಾಗಿತ್ತು. ಸಿಟಿನೂ ನೋಡೋಕ್ಕೆ ಸಖತ್ ಲುಕ್ ಇತ್ತು, ಲೈಟಿಂಗ್ಸ್ ಚೆನ್ನಾಗಿತ್ತು, ಪೀಸ್ಫುಲ್ ಅನ್ನಿಸ್ತಿತ್ತು ಹೋಗ್ತಿದ್ರೆ. ಇವರೆಲ್ಲರನ್ನ ಫೋಟೋ ನೋಡಿಬಿಟ್ಟು ಇವ್ರು ಹೇಳ್ತಿದ್ದೇನಂತ ಗೊತ್ತಾ ಗೈಸ್, ಏನು ಅವರೆಲ್ಲ ಇವರೆಲ್ಲ ಮಹಾತ್ಮ ಗಾಂಧೀಜಿ ಅಂತ ಗೈಸ್. ನಿನ್ ಜನ್ಮಕ್ಕೆ ಹೋಗೋ, ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇದಕ್ಕ ವೇರಿ ವಾಂಟ್ ಟು ಗೋ ಗೈಸ್, ಶಿ ವಾಂಟ್ ಟು ಗೋ ದೇರ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. How we will go see the play. This side. ಆ ಪ್ಲೇಸಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿ ರೀಲ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಗೈಸ್.
ಲೆಫ್ಟ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸ್ಟಾರ್ಟ್ ಅಕ್ಕ. ಮತ್ತು ರೀಲ್ಸ್ ಎಲ್ಲ ಮುಗಿಸಿ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾವು ಮತ್ತು ವ್ಯೂ ನೋಡ್ತಿದ್ವಿ. ಆ ನೈಟಲ್ಲಿ ವ್ಯೂವ್ಸ್ ಎಷ್ಟು ಚೆನ್ನಾಗಿತ್ತಂದರೆ ಆಬಾ ಕಂಪ್ಲೀಟ್ ಸಿಟಿ ಲೈಟಿಂಗ್ಸ್ ಕಾಣ್ತಿತ್ತಲ್ಲಿ, ಅಷ್ಟು ಚೆನ್ನಾಗಿ ಕಾಣ್ತಿತ್ತು. ಬರೀ ಇಂಥದೆಯ. ನಾನು ಮುಂಚೆನೇ ಪ್ಲ್ಯಾನ್ ಮಾಡಿರೋದ್ರಿಂದ ಈರುಳ್ಳಿ ಬಜ್ಜಿ ಮಾಡ್ಕೊಂಡು ತೊಗೊಂಡೋಗಿದ್ದೆ, ಯಾಕಂದರೆ ಆ ಚಳಿಗೆ ವೆದರಿಗೆ ತಿಂತಿದ್ರೆ ಮಸ್ತ್ ಫೀಲಿಂಗ್ ಇರುತ್ತೆ ಅಂತ ನಾನು ಮಾಡ್ಕೊಂಡು ತೊಗೊಂಡೋಗಿದ್ದೆ. ಅವರಿಗೂ ಕೊಟ್ಟೆ, ಅವರು ತಿಂದರು. ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಎಕ್ಸಿಟ್ ಆದ್ವಿ. ಅವ್ರಿಗೆ ಆ್ಯಕ್ಚುಲಿ ನಾವು ಕ್ಯಾಬ್ ಅಣ್ಣನಿಗೆ 8:30ಗೆ ಬರ್ತೀವಿ ಅಂತ ಬನ್ನಿ ಅಂತ ಹೇಳಿದ್ವಿ. ಬಟ್ 7:30ಗೆ ನಾವು ಆ ಪ್ಲೇಸಸ್ ಎಲ್ಲ ನೋಡಿ ಮುಗಿಸಿದ್ವಿ. ಆ ಅಣ್ಣ ಹೇಳಿದರು ಇನ್ ಕೇಸ್ ಬೇಗ ಮುಗಿದ್ರೆ ಇಲ್ಲಿ ಯಾರ ಹತ್ರ ಆದರೂ ಫೋನ್ ಇಸ್ಕೊಂಡು ಕಾಲ್ ಮಾಡಿ ಅಂತ. ಬಟ್ ನಮಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರೋದ್ರಿಂದ ಆ್ಯಂಡ್ ರಂಜಾನ್ ಇರೋದ್ರಿಂದ ಯಾರು ಕೂಡ ಅಷ್ಟು ವಿಸಿಟರ್ಸ್ ಇರಲಿಲ್ಲ. ಪ್ಲಸ್ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರೋದ್ರಿಂದ ಸೆಕ್ಯೂರಿಟಿ ಎಲ್ಲ ಅರಬಿಕ್ಕೆ ಮಾತಾಡ್ತಿದ್ರು. ನಮಗೆ ಅರಬಿಕ್ ಗೊತ್ತಿಲ್ಲ, ಸ್ವಲ್ಪ ಕಷ್ಟ ಆಯಿತು ಅಂತ ನಾವು ಯೋಚನೆ ಮಾಡ್ತಾ ಹಿಂಗೆ ಡಿಸ್ಕಸ್ ಮಾಡ್ತಿದ್ರೆ ಇಲ್ಲಿ ಸಡನ್ಲಿ ಅಭಿರಾಮಿ ಸಿಸ್ಟರು ಸೆಕ್ಯೂರಿಟಿ ಹತ್ರ ಹೋಗೇ ಬಿಟ್ಟಿದ್ದಾರೆ ಫೋನ್ ಕೇಳೋಕ್ಕೆ. ಹೋಗಿ ಕೇಳೋಕ್ಕೆ ಅನಿಸುತ್ತೆ. ಪವರ್ ಆಫ್ ಅಭಿರಾಮಿ ಸಿಸ್ಟರ್. ನಮಗೆ ವೈಫೈ ಇಲ್ಲ ಗಾಯ್ಸ್. ಹಾಸ್ಟೆಲ್ ವೈಫೈ ಆಯಿತಾ, ವೈಫೈ ಹಾಕೊಂಡು ನಾವು ರೀಚಾರ್ಜ್ ಮಾಡಿಸಿಲ್ಲ ಯಾರೂ ಕೂಡ. ಸೊ ಈಗ ಔಟ್ಸೈಡ್ ಬಂದಿದ್ದೀವಿ. ನಾವು ಕ್ಯಾಬ್ ಡ್ರೈವರಿಗೆ ಕಾಲ್ ಮಾಡೋಕ್ಕೂ ನಮ್ಮ ಹತ್ರ ರೀಚಾರ್ಜ್ ಇಲ್ಲ ಗೈಸ್. ಸೊ ವಿ ಆರ್ ವೇಟಿಂಗ್. ಹಲೋ, ಗ್ರೇಟ್. ಹೌ ಇಸ್ ದ ಫೀಲಿಂಗ್? ಒನ್ ಕಾಲ್ ಡ್ರೈವರ್ ವಿ ನೀಡ್ ಟು. ಫೈನಲಿ ಅವ್ರು ನಮಗೆ ಫೋನ್ ಕೊಟ್ಟರು. ಅದರಲ್ಲೂ ಕೀಪ್ಯಾಡ್ ಎಲ್ಲ ಅರೇಬಿಕಲ್ಲೇ ಇತ್ತು. ಸೊ ನಮ್ಮ ಜೊತೆ ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ಸಿಸ್ಟರ್ ಇರೋದ್ರಿಂದ ಅವ್ರು ಕಾಲ್ ಮಾಡಿ ಅವರಿಗೆ ಇನ್ಫಾರ್ಮ್ ಮಾಡಿದರು. ಸೊ ಡ್ರೈವರ್ ಬರ್ತೀನಿ ಅಂತ ಅಂದರು ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಿದ್ವಿ. ತಂಬಿ ಕೀಳೆ ಇರಂಗಪ್ಪ. தம்பி கீழே இறங்குப்பா. அதானே வேற என்ன தமிழ் டயலாக் உங்களுக்கு தெரியும்னு எனக்கு சொல்லுங்க பாப்போம். சொல்லுங்க. ಹಾಗೆ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ನಮ್ಮ ಗ್ರೂಪಲ್ಲಿ ಸಿಂಗರ್ಸ್ ಇದ್ದರು, ಅವ್ರು ಸ್ವಲ್ಪ ಸಾಂಗ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು. ಕೇಳಿಸ್ಕೊಳ್ಳಿ. ಅಲಗಿ ಎಲ್ಲ ಇಲ್ಲ ಇದು ಈ ವೆಲದ ಸ್ಟೈಲ ಮನ್ಮದ ಪುಯಲ ಮರ್ತಿದ್ರ ಇದು ಇವಳ ಚಂದನ ಪುಯಲ ಬಿಡ್ತೀನ ಗೊತ್ತಿಲ್ಲ, ಯಾಕೆ ಹಾಡು ಹೇಳೇ ಸತ್ತೋಗ್ತಿದ್ದೀನಿ. ಹಾಡು ಹೇಳಿ 68 kg ಇದ್ದೀಗ 50 kg ಆಗಿನಿ. ಜನ ಯಾರೇ ನನ್ನ 4 ಲಕ್ಷ ಹಾಡು ಹೇಳಕ್ಕಾಗುತ್ತಾ? SP ಬಾಲಸುಬ್ರಹ್ಮಣ್ಯ ಸಾರು 48,000 ಹಾಡು ಹೇಳಿದ್ದಾರೆ 5 ನಿಮಿಷ. ನಾನು ಒಂದೊಂದು ದಿವಸಕ್ಕೆ 30 ಸೆಕೆಂಡಿಗೆ 1,500 ಹಾಡು ಹೇಳಿದ್ರೆ ನಾನು ವೀಕ್ ಆಗದಲ್ಲೇ ಇರ್ತೀನಿ. ಊಟ ಮಾಡಕ್ ಬಿಡಲ್ಲ. ಊಟ ಮಾಡಕ್ ಹೋದ್ರೆ ಚಂದು ಹಾಡು ಹೇಳು ಅಂತಾರೆ, ವಾಶ್ರೂಮಿಗೆ ಹೋದ್ರೆ ಬಾಗಿಲು ತಡ್ತಾರೆ, ಬೇಗ ಹಾಡು ಹೇಳು ಅಂತಾರೆ. ಏನ್ ಮಾಡೋಣ? ನಾವು ಸಿಂಗಿಂಗ್ ಕಾಂಪಿಟೇಷನ್ ಮುಗಿಸೋಷ್ಟರಲ್ಲಿ ನಮಗೆ ಕ್ಯಾಬ್ ಬಂತು. ಸೊ ಕ್ಯಾಬ್ ಬಂದ ತಕ್ಷಣ ನಾವು ಹೊರಟಿದ್ದು ಶಾಪಿಂಗ್ಗೆ. இந்தவே நல்லா இருக்கு. இதுல எடுறானே. ಓಕೆ ಗಾಯ್ಸ್, ವಿಲ್ ಗೋ ಬ್ಯಾಕ್. ಸೊಲ್ಲಮ್ಮ. ಅಲ್ಲಿಂದ ನಾವು ಹೊರಟ್ವಿ ನಮ್ಮ ಅಡ್ಡಗೆ. ನಮ್ಮ ಅಡ್ಡ ಮೀನ್ಸ್ ನಮ್ಮದೊಂದು ಶಾಪಿಂಗ್ ಏರಿಯಾ ಇದೆ ಗೈಸ್, ಅಲ್ಲಿಗೆ ಹೊರಟ್ವಿ. உங்க பாஷை என்னது? தெலுங்குவா? ತೆಲುಗು ಅಲ್ಲ, ಕನ್ನಡ. ಕನ್ನಡ ಯು ವಾಂಟ್ ಟು ಲರ್ನ್? ಐ ಆಮ್ ಪ್ರೌಡ್ ಆಫ್ ಯು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಶಾಪಿಂಗ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದರು. ಕ್ಯಾಬ್ ಅಣ್ಣ ಅಲ್ಲೇ ದಬ್ಬ ವಾಕ್ವೇಗೆ ಹೋಗಿ ಬರೋಣ ಅಂತ ಕರ್ಕೊಂಡೋದ್ರು. ಚೇಟ ಕನ್ನಡದಲ್ಲಿ ಅಣ್ಣ, ತಮಿಳ್ ಆಲ್ಸೋ ಅಣ್ಣ. ತಮಿಳು ಕನ್ನಡಕ್ಕೆ ಏನು அனிதன் தம்பியா? அனிதினா தங்கச்சி, சேச்சினா அக்கா, சேச்சி போ சேட்டானா அண்ணா.
മലയാളം മനസ്സിലായി എനക്കും മലയാളം മനസ്സിലായി. ಫೈನಲಿ ನಾವು ದಬ್ಬಾಬ್ ವಾಕ್ವೇ ಹತ್ರ ಬಂದ್ವಿ. ಗೈಸ್, ಸಿ ದ ಪ್ಲೇಸ್, ಸೋ ನೈಸ್. ಈ ವ್ಯೂ ನೋಡಲಿಕ್ಕೆ ಮಾರ್ನಿಂಗ್ ಟೈಮಲ್ಲಿ ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಬಿಕಾಸ್ ಸುತ್ತ ಗ್ರೀನರಿ ಇರ್ತಿತ್ತು, ಮತ್ತು ಮಧ್ಯದಲ್ಲಿ ಆ ರೋಡ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಆ ವ್ಯೂ ನೋಡ್ತಾ ನಿಂತಿರ್ಬೇಕಾದ್ರೆ ಅಲ್ಲೊಬ್ಬರು ಬಂದು ಪಾಕಿಸ್ತಾನವ್ರು ಅನಿಸುತ್ತೆ ಮೇ ಬಿ. ಸೊ ನಮಗೆ ಗ್ರೂಪ್ ಫೋಟೋಸ್ ಬೇಕಾ ಅಂತ ಕೇಳಿ ಅವ್ರು ನಮಗೆ ಗ್ರೂಪ್ ಫೋಟೋಸ್ ತಗೊಟ್ರು. ಅವ್ರು ಬಂದಿದ್ದು ಅವ್ರದ್ದು ಫ್ರೆಂಡ್ಸ್ ಎಲ್ಲ ಗ್ರೂಪ್ ಬಂದಿದ್ದು, ಯಾವುದೋ ಪಾಪು ಬರ್ಡೇ ಅಂತ. ಅವರೇ ಬಂದು ಕರೆದ್ರು, ಬನ್ನಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ. ನಮಗೂ ಏನೂ ಅನಿಸ್ಲಿಲ್ಲ ಗೈಸ್, ಜಸ್ಟ್ ಸುಮ್ಮನೆ ಹೋದ್ವಿ ಪಾಪು ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ. ಆ ಪಾಪು ಎಷ್ಟು ಕ್ಯೂಟ್ ಆಗಿತ್ತು ಅಂತ ಅಂದರೆ ಅವರೇ ಹೇಳ್ತಿದ್ದಾರೆ ಆಫ್ ಇಂಡೋನೇಷಿಯಾ ಆ್ಯಂಡ್ ಆಫ್ ಪಾಕಿಸ್ತಾನ್ ಅಂತ. ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಏನಂತ. ಹೇ ಕ್ಯೂಟಿ, ಹಲೋ ಹಲೋ. ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಯ್ಯೋ ಅವನು ಎಷ್ಟು ಚಂದ ಇದ್ದಾನೆ. ಅಯ್ಯೋ ರಶ್ ಅವ್ನ ಮುಖ ನೋಡಿ ಕಿವುಚ್ಬೇಕನ್ನಿಸ್ತೈತೆ. ಎರಡು ಮಕ್ಕಳು ತುಂಬ ಅಂದರೆ ತುಂಬ ಕ್ಯೂಟ್ ಆಗಿತ್ತು. ಸೊ ಅವ್ರನ್ನ ಎತ್ಕೊಂಡು ಆಟ ಆಡಿಸಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಹಂಗೆ ವೀಡಿಯೋ ಮಾಡಿಕೊಂಡು, ಆ್ಯಕ್ಚುಲಿ ಅವ್ರ ಪರ್ಮಿಷನ್ ಕೇಳಿ ನಾವು ವೀಡಿಯೋ ಮಾಡಿದ್ದು. ವಿತೌಟ್ ಪರ್ಮಿಷನ್ ಸೌದಿಲ್ಲ ಹಂಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಅವ್ರ ಪರ್ಮಿಷನ್ ಕೊಟ್ಟ ಮೇಲೆ ನಾವು ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಹ್ಯಾಪಿ ಬರ್ತ್ಡೇ ಟು ಗೈಸ್, ಸಿ ಅವ್ನ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಲ್ವಾ, ಎಷ್ಟು ಕ್ಯೂಟ್ ಇದ್ದಾನೆ. ನೋಡಿದ್ರೆ ಕಿವುಚ್ಬೇಕು ಅನ್ನಿಸ್ತಿತ್ತು ಗೈಸ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಏನದು? ಚಾಕ್ಲೇಟಾ? Mama Indonesia. Baba Pakistan. Who is Pakistan? Ida Mama. Mama cute. Thank you. Baba also cute. Baba love marriage? Brother love marriage? Yeah, love, of course. Okay. ಅವ್ರು ಕೇಳಿದ್ರು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ. ನಾನು ಆ್ಯಕ್ಚುಲಿ ಹೇಳಿದೆ. ಅವ್ರು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋತೀನಿ, ಐ ಡಿ ಹೇಳಿ ಅಂತಲೂ ಹೇಳಿದರು. ಇನ್ಸ್ಟಾಗ್ರಾಮ್, ಡು ಯು ಹ್ಯಾವ್ ಇನ್ಸ್ಟಾಗ್ರಾಮ್? ಬೇರೆ ಕಂಟ್ರಿಯವರಾಗಿ ಇನ್ಸ್ಟಾಗ್ರಾಮ್ ಐ ಡಿ ಕೇಳಿಕೊಂಡು ಯೂಟ್ಯೂಬ್ ಚಾನಲ್ ಯಾವುದು ಅಂತ ಕೇಳಿ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ. ನಮ್ಮ ದೇಶದಲ್ಲಿ ಕನ್ನಡದ ಹುಡುಗಿನ ದಯವಿಟ್ಟು ಬೆಳೆಸಿ. ಆ್ಯಂಡ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕುಲು ಫ್ರೆಂಡ್ಸ್. ಓಕೆ, ಅವರೆಲ್ಲ ಅಷ್ಟು ಚೆನ್ನಾಗಿ ನಮ್ಮನ್ನ ಮಾತಾಡ್ಸಿದ್ದು ನೋಡಿ ನಮಗೆ ತುಂಬ ಖುಷಿ ಆಯಿತು. ಮತ್ತು ಅಲ್ಲಿ ಸ್ವಲ್ಪ ಹೊತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತು ನಾವು ಹೊರಟಿದ್ದು ಶಾಪಿಂಗ್ಗೆ. ಅರೌಂಡ್ 8:30 to 9 PM ಹಂಗೆ ಶಾಪಿಂಗ್ ಹೋಗಿದ್ವಿ. ಅಲ್ಲಿ ನಮಗೆ ಏನೇನೆಲ್ಲ ಬೇಕು ಅದೆಲ್ಲ ತಗೊಂಡು ತಾಜಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮೋಸ್ಟ್ ಇಂಪಾರ್ಟೆಂಟ್ ಅಮೃತಾಂಜನ್ ಆಫ್ಟರ್ ಕಮಿಂಗ್ ಟು ಸೌದಿ ಅರೇಬಿಯಾ. ಫೈನಲಿ ಶಾಪಿಂಗ್ ಮುಗೀತು. ಇವಾಗ ವೆಜಿಟೇಬಲ್ಸ್ ತೊಗೊಳಕ್ಕೆ ಅಂತ ಹೋದ್ವಿ. ವೆಜಿಟೇಬಲ್ಸ್ ತೊಗೊಂಡು ತಾಜಿಗೆ ಹೋದ್ವಿ. ವಿಡಿಯೋ ಯು ಎಂಜಾಯ್ಡಾ ನೈಸ್ಲಿ? You really enjoyed. Thank you. Because of me. You told Noda I want to sleep. ಪುಳಗನಿ ಪಾಯ. ಆ್ಯಕ್ಚುಲಿ ಏನೂ ಹೊಟ್ಟೆ ಹಸಿವು ಇರಲಿಲ್ಲ, ಬಟ್ ಸ್ಟಿಲ್ ಊಟ ಮಾಡಬೇಕಂತ ಹೋಗಿ
ಊಟ ಮಾಡಿ ಮತ್ತೆ ಫಿನಿಷ್ ಮಾಡಿ ಕ್ಯಾಬ್ ಅಣ್ಣಂಗೆ ಮತ್ತೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ವಿ. ಅವ್ರು ಬಂದರು. ಊಟ ಮುಗಿಸ್ಕೊಂಡು ನಾವು ಹಾಸ್ಟೆಲಿಗೆ ಹೊರಟ್ವಿ. ಅಷ್ಟರಲ್ಲಿ ಆಲ್ರೆಡಿ ಟೈಮು ಅರೌಂಡ್ 10:30 11 ಆಗೋ ನಿಯರ್ ಹತ್ತತ್ರ 10:30 ಆಗಿತ್ತು. ಫೈನಲಿ ನಾವು ಹಾಸ್ಟೆಲ್ ಹತ್ರ ಬಂದು ಲಗೇಜ್ ಎಲ್ಲ ತೊಗೊಂಡು ಎಲ್ಲ ಸಪ್ರೇಟ್ ಮಾಡಿ ಮೇಲ್ಗಡೆ ಹಾಸ್ಟೆಲಿಗೆ ತೊಗೊಂಡೋಗಿಟ್ವಿ. ಇವತ್ತಿನ ಲಾಗ್ ಇಷ್ಟೇ. ಟುಡೇ ಐ ಜಸ್ಟ್ ಸ್ಟೋರ್ಡ್ ಸಮ್ ಗುಡ್ ಮೆಮೊರೀಸ್ ಆ್ಯಂಡ್ ಹ್ಯಾಪಿನೆಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಸಪೋರ್ಟ್ ಮಾಡಿ. ನಾನು ಇದೇ ಥರ ವೀಡಿಯೋಸ್ನ ಹಾಕ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.